ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ವಿಜಯನಗರ, ಬೆಂಗಳೂರು. ಬಿನ್ನಿ ಲೇಔಟ್, ಅತ್ತಿಗುಪ್ಪೆ ಹಿಂಭಾಗ ಬಿನ್ನಿ ಲೇಔಟ್. ಬಾಣಂತಿಯರಿಗೆ ಕೆಲವು ಟಿಪ್ಸ್ ಹೇಳ್ತಾ ಇದ್ದೀನಲ್ಲ, ಬಾಣಂತಿಯರನ್ನ ಕತ್ಲೆ ಕೋಣೆಯಲ್ಲಿ ಮಲಗಿಸ್ತಾರೆ, ಆ ಥರ ಮಲಗಿಸ್ಬಾರ್ದು ಅಂತ ಹೇಳ್ತಾರೆ. ಕತ್ಲೆ ಕೋಣೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಗ್ಲಾಸ್ ಇರಲಿಲ್ಲ, ಮರದ ಕಿಟಕಿಗಳಿತ್ತು, ಕ್ಲೋಸ್ ಮಾಡಿದಾಗ ಕತ್ಲೆ ಆಗ್ತಾಯಿತ್ತು. ಇವಾಗ ಗ್ಲಾಸ್ಗಳಿದೆ, ಅದರಿಂದ ಬೆಳಕಿದೆ. ಏನಕ್ಕೆ ಕತ್ಲೆ ಕೋಣೆಯಲ್ಲಿ ಮಲಗಿಸ್ತಿದ್ರು ಅಂದರೆ, ಕತ್ಲೆ ಕೋಣೆಯಲ್ಲಿ ಗಾಳಿ ಬೆಳಕು ಬರಬಾರ್ದು ಅಂತ ಉದ್ದೇಶದಿಂದ ಅಲ್ಲ. ಅಂದರೆ ಹೆರಿಗೆ ಟೈಮ್ನಲ್ಲಿ ನಮ್ಮ ಮಾಂಸಖಂಡಗಳು, ನರಗಳೆಲ್ಲ ಸ್ಟ್ರೈನ್ ಆಗಿರುತ್ತೆ. ಅಂದರೆ ಆ ಹೆರಿಗೆ ಟೈಮ್ನಲ್ಲಿ ಎಷ್ಟು ಕಷ್ಟಪಟ್ಟು ನಾವು ಡೆಲಿವರಿ ಆದಮೇಲೆ ಅದು ನೋವು ಅನುಭವಿಸಿರುತ್ತಲ್ಲ, ಅದು ಯಥಾಸ್ಥಿತಿಗೆ ಬರಬೇಕು ಅಂದರೆ ತುಂಬ ರಿಲ್ಯಾಕ್ಸ್ ಬೇಕು ನಮಗೆ. 1-2 ತಿಂಗಳಾದ್ರೂ ಕಟ್ಟುನಿಟ್ಟಾಗಿ ನಾವು ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ತುಂಬ ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೋಬೇಕು ಅಂದರೆ ನಾವು ಕತ್ಲೆ ಇರೋ ಜಾಗದಲ್ಲಿ ಮಲಗಿಕೊಂಡ್ರೆ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ರೆಸ್ಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಿದ್ರು. ಗಾಳಿ ಬೆಳಕು ಬರಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲ. ಇವಾಗ ಏನಾಗುತ್ತೆ ಅಂತಂದರೆ, ಈಗ ನಾವು ಮಲ್ಕೋಬೇಕಂತಂದರೆ ನಾವು ಲೈಟ್ ಹಾಕ್ಕೊಂಡ್ರೆ ನಮಗೆ ನಿದ್ದೆ ಬರುತ್ತಾ? ಬರಲ್ಲ ತಾನೆ. ಕತ್ಲೆ ಇದ್ರೇ ನಿದ್ದೆ ಬರೋದು. ಲೈಟ್ ಆಫ್ ಮಾಡಿ ಮಲ್ಕೊಳ್ತೀವಲ್ಲ, ಅದೇ ಥರ ಕತ್ಲೆ ಇದ್ದಾಗ ನಮಗೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ, ನಿದ್ದೆ ಬರುತ್ತೆ. ಮಗು ಬಾಣಂತಿ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಬಾಣಂತಿ ನಿದ್ದೆ ಮಾಡಿದ್ರೆ ಆರೋಗ್ಯವಾಗಿರ್ತಾರೆ. ಮಾಂಸಖಂಡಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ, ನರಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು, ರೆಸ್ಟ್ ತೊಗೋಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ತಾಯಿದ್ರು. ಅದನ್ನು ಪಾಲನೆ ಮಾಡ್ಕೊಂಬನ್ನಿ, ಒಳ್ಳೆಯದದು ಆ ಥರ ಮಾಡೋದ್ರಿಂದ. ಇವಾಗ ಏನಾಗಿದೆ ಅಂದರೆ, ಇವಾಗೆಲ್ಲ ಗಾಳಿ ಜಾಸ್ತಿ ಇರೋ ಕಡೆನೇ, ಬೆಳಕು ಜಾಸ್ತಿ ಇರೋ ಕಡೆನೇ ಎದ್ದು ಓಡಾಡ್ತಿರ್ತಾರೆ. ಮತ್ತು ನಿದ್ದೆ ಸರಿಗೆ ಮಾಡಲ್ಲ, ಯಾವಾಗಲೂ ಕೂತಿರೋದು. ಆ ಥರ ಎಲ್ಲ ಮಾಡಿದಾಗ ಸೊಂಟ ನೋವು ಬರುತ್ತೆ. ಚೆನ್ನಾಗಿ ರಿಲ್ಯಾಕ್ಸ್ ಮಾಡಬೇಕು. 2 ತಿಂಗಳು ಕಟ್ಟುನಿಟ್ಟಾಗಿ ರಿಲ್ಯಾಕ್ಸ್ ಮಾಡಿ ನೀವು 100 ವರ್ಷ ಆರೋಗ್ಯವಾಗಿರ್ತೀರ. ಆವಾಗ ನೀವು ರೆಸ್ಟ್ ತೊಗೊಳ್ಳೋದಿಲ್ಲ, ಅದು ಮುಂದೆ ಮುಂದೆ ನಿಮಗೆ ಸಮಸ್ಯೆಗಳು ಬರ್ತಾ ಹೋಗುತ್ತೆ, ಅದು ನಿಮಗೆ ಗೊತ್ತಾಗೋದಿಲ್ಲ. ಈಗೆಲ್ಲ ಮೊಬೈಲ್ ಇಟ್ಕೊಳ್ಳೋದು, ಒಂದೊಂದು ದಿವಸದ್ದು ಮಗುದು ಫೋಟೋ ತೆಗೆಯೋದು, ವಿಡಿಯೋ ತೆಗೆಯೋದು, ಅದೆಲ್ಲ ರೇಸ್ ಮಗು ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಹತ್ತಿರ ಇಟ್ಕೊಂಡಿರ್ತಾರೆ ಮೊಬೈಲು. ಆದಷ್ಟು ದೂರ ಇಡಿ. 1-2 ತಿಂಗಳು 3 ತಿಂಗಳು ಆದಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ. ನೀವು ಕಷ್ಟಪಟ್ಟು ಹೆತ್ತಿರೋ ಮಗು ಆರೋಗ್ಯವಾಗಿರಬೇಕು, ನೀವು ಆರೋಗ್ಯವಾಗಿರಬೇಕು ಅಂದರೆ ಇದನ್ನೆಲ್ಲ ಕೆಲವು ಪಾಲನೆ ಮಾಡ್ಕೊಂಡು ಬನ್ನಿ. ಹಿಂದಿನವ್ರು ಮಾಡಿರೋದೆಲ್ಲ ನಿಜವಾಗ್ಲೂ ಒಳ್ಳೆಯದಿದೆ. ಅದನ್ನು ಅನುಸರಿಸಿ ಎಲ್ಲರೂ ಆರೋಗ್ಯವಾಗಿರಿ. ಬೇರೆಯವ್ರಿಗೂ ಶೇರ್ ಮಾಡಿದ್ದು ನನಗೆ ಗೊತ್ತಿರೋದು ನಿಮಗೆ ಟಿಪ್ಸ್ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿರೋದಕ್ಕೆ ನಾವು ಇವಾಗ ಸ್ವಲ್ಪ ಆರೋಗ್ಯವಾಗಿದ್ದೀವಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.